ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 16ನೇ ಪದ್ಯ. ಶ್ರೀಮದುತ್ಸಹ ದೇವನುತ ಶ್ರೀರಾಮ ನಿನ್ನಯ ಚರಣ ಸೇವಕ ಪ್ರೇಮದಿಂ ಸಾಷ್ಟಾಂಗವೆರಗುತೆ ಮಾಳ್ಪೆ ಭಿನ್ನಪವ. ಈ ಮಹಿಯುಳಿವರೆಗೆ ನಾವು ಸುಕ್ಷೇಮಿಗಳು ನಿನ್ನಯ ಪಾದಾಬ್ಜ ಕ್ಷೇಮ ವಾರ್ತೆಯ ನರುಹಿ ರಕ್ಷಿಸು ನಮ್ಮ ನನವರತ. ಮಹಾಲಕ್ಷ್ಮೀ ದೇವಿಯಿಂದ ಕೂಡಿ ಸದಾ ನಲಿಯುವವನೇ, ದೇವತೆಗಳಿಂದ ಸ್ತುತಿಸಲ್ಪಡುವವನೇ, ಸೀತಾ ಸಮೇತನಾದ ಶ್ರೀರಾಮನೇ, ನಿನ್ನ ಪಾದಸೇವಕನಾದ ನಾನು ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗೈದು ಭಿನ್ನಹವನ್ನು ಮಾಡ್ತಾ ಇದ್ದೇನೆ. ಈ ಭೂಮಿಯೊಳಗೆ ನಾವು ಈವರೆಗೂ ಕ್ಷೇಮದಿಂದ ಇದ್ದೇವೆ. ನಿನ್ನ ಪಾದಕಮಲದ ಕ್ಷೇಮ ವಾರ್ತೆಯನ್ನು ತಿಳಿಸಿ ನಮ್ಮನ್ನು ಸದಾ ರಕ್ಷಿಸು ಅಂತ ಬಿಡ್ತಾ ಇದ್ದಾರೆ. ಶ್ರೀ ಎಂದರೆ ಮಹಾಲಕ್ಷ್ಮೀ ದೇವಿ. ಅಂತಹ ಮಹಾಲಕ್ಷ್ಮಿಯಿಂದ ಕೂಡಿ ಅನಾದನಂತ ಕಾಲದಲ್ಲಿ ಸದಾ ನಲಿಯುವವನೇ. ಇದು ಶ್ರೀಹರಿ ಮತ್ತು ಮಹಾಲಕ್ಷ್ಮಿ ಇಬ್ಬರೂ ಸಹ ಎಂದೂ ವಿಯೋಗವಿಲ್ಲದ ನಿತ್ಯ ದಂಪತಿಗಳು ಎಂಬ ವಿಶೇಷಾರ್ಥ ಸೂಚಕವಾಗಿದೆ. ಇತರ ಸಕಲ ದೇವತೆಗಳು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕಾಗಿ ಹಂಬಲಿಸುತ್ತಿದ್ದರೆ ಶ್ರೀಹರಿಯು ಅಂತಹ ಮಹಾಲಕ್ಷ್ಮಿಯಿಂದ ಒಳಗೂಡಿಯೇ ಸದಾ ಇರುವವನು ಎಂಬುದು ಅವನ ಸರ್ವೋತ್ತಮತ್ವಕ್ಕೆ ದ್ಯೋತಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದುತ್ಸಹ ದೇವನುತ. ಇಲ್ಲಿ ಶ್ರೀ ಎಂದರೆ ಭಾರತೀ ದೇವಿ, ಅವರೊಂದಿಗೆ ಸದಾ ರಮಿಸುವ ವಾಯುದೇವರು ಶ್ರೀಮದುತ್ಸಹ ದೇವ ಎನಿಸ್ತಾರೆ. ಇತರ ಸಕಲ ದೇವತೆಗಳು ಶ್ರೀಹರಿಯನ್ನು ಸ್ತುತಿಸುವವರೇ. ಆದರೂ ಸಹ ಪ್ರಳಯಕಾಲದಲ್ಲಿ ಸಹ ಎಚ್ಚರದಿಂದ ಇದ್ದು ಯಾವ ಕಾರಣಕ್ಕೂ ಭಾಗವತ ಧರ್ಮವನ್ನು ತಪ್ಪದೆ ಪರಮಾತ್ಮನನ್ನು ಆರಾಧಿಸುವ ವಿಶಿಷ್ಟ ದೇವತೆ ವಾಯುದೇವರಾಗಿದ್ದಾರೆ. ಎರಡೂ ಕಿವಿಗಳನ್ನು ಮುಚ್ಚಿಕೊಂಡಾಗ ಓಂಕಾರದಂಥ ಧ್ವನಿ ಕೇಳಿಬರುವುದು. ಅದು ನಮ್ಮ ಶರೀರದಲ್ಲೂ ಸಹ ಸತತ ನೆಲೆಸಿರುವ ವಾಯುದೇವರು ಪರಮಾತ್ಮನನ್ನು ಸ್ತುತಿಸುವ ಧ್ವನಿ ಎಂದು ಶಾಸ್ತ್ರದಲ್ಲಿ ನಿರೂಪಿತವಾಗಿದೆ. ಈ ಅರ್ಥದಲ್ಲೂ ಶ್ರೀಮದುತ್ಸಹ ದೇವನುತ ಎಂಬ ಮಾತು ಅತ್ಯಂತ ವಿಶಿಷ್ಟವಾದ ಅರ್ಥವನ್ನು ಕೊಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದುತ್ಸಹ, ಶ್ರೀಮಂತರು ಎಂದರೆ ಧರ್ಮದಿಂದ ಸಂಪಾದಿಸಿದ ಐಶ್ವರ್ಯವುಳ್ಳವರು. ಅಂತಹ ಐಶ್ವರ್ಯವಂತರಿಗೆ ಧರ್ಮ ಕಾರ್ಯಗಳನ್ನು ಮಾಡುವ ಉತ್ಸಾಹವನ್ನು ಕೊಡುವವನು ಪರಮಾತ್ಮ. ಶ್ರೀ ಎಂಬುದಕ್ಕೆ ಶಿರಸ್ಸಿನಲ್ಲಿ ನೆಲೆಸಿರುವ ಇಂದ್ರಾಭಿಮಾನಿ ದೇವತೆಗಳು ಎಂಬ ಅರ್ಥ ಐತರೇಯ ಉಪನಿಷತ್ತಲ್ಲಿ ಬಂದಿದೆ. ಸಕಲ ಇಂದ್ರಿಯಗಳನ್ನು ಸಹ ಶ್ರೀಹರಿಗೆ ಪ್ರೀತಿಕರವಾದ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಉತ್ಸಾಹವನ್ನು ಹೊಂದುವುದು ಸಾಧಕರ ಮುಖ್ಯ ಕರ್ತವ್ಯವಾಗಿದೆ. ಶ್ರೀಹರಿ ಅಂತಹ ಉತ್ಸಾಹ ನೀಡುವ ಕರುಣಾಳು ದೇವತೆಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ದೇವನುತ, ದೇವತೆಗಳಿಂದ ಸ್ತುತನಾದವನು. ರಮಾ ಬ್ರಹ್ಮಾದಿ ಸಕಲ ದೇವತೆಗಳಿಂದ ಸ್ತುತನಾದ ಪರಮಾತ್ಮನು ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ. ಸಕಲ ದೇವತೆಗಳು ಸಹ ಪರಮಾತ್ಮನನ್ನು ಕಾಲಕಾಲಕ್ಕೆ ಸ್ತುತಿಸಿದ ವಿವರಗಳು ಭಾಗವತಾದಿ ಗ್ರಂಥಗಳಲ್ಲಿಯೂ ಬಂದಿದೆ. ಬ್ರಹ್ಮವಾಣಿ ಫಣೀಂದ್ರ ವೇಂದ್ರ ಭವೇಂದ್ರ ಮುಖವೆನುತ ಅಂತ ಹರಿಕಥಾಮೃತ ಸಾರದ ಮಂಗಳ ಪದ್ಯದಲ್ಲಿಯೂ ಹೇಳಿದ್ದಾರೆ. ಶ್ರೀರಾಮ ಪರಮಾತ್ಮನ ದಶಾವತಾರಗಳಲ್ಲಿ 7ನೇ ಅವತಾರ ರಾಮಾವತಾರ. ಪರಮಾತ್ಮನಿಗೂ ಅವನ ರೂಪಗಳಿಗೂ ಯಾವ ರೀತಿಯ ಭೇದವಿಲ್ಲುವುದರಿಂದ ಇಲ್ಲಿ ಶ್ರೀರಾಮ ಅಂದರೆ ಪರಮಾತ್ಮನೇ, ಶ್ರೀಹರಿ ಅಂತಲೇ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿಯೂ ರಾಮೋ ವಿರಾಮೋ ವಿರಜಃ ಎಂಬುದಾಗಿ ವಿಷ್ಣುವಿನ ನಾಮವಾಗಿ ಶ್ರೀರಾಮ ಶಬ್ದವು ಬಂದಿದೆ. ರಮತೆ ಇತಿ ರಾಮಃ, ರಮಯತಿ ಇತಿ ರಾಮಃ ಅಂತ ವಿವರಣೆಯಿಂದ ಗೊತ್ತಾಗುತ್ತೆ. ಸದಾ ಆನಂದಾದಿ ಗುಣಗಳಿಂದ ಕ್ರೀಡಿಸುವವನು, ತನ್ನ ಆರಾಧಕರಿಗೆ ಆನಂದವನ್ನು ನೀಡುವವನು ಅಂತ ಅರ್ಥ. ನಿನ್ನ ಚರಣ ಸೇವಕ, ಪರಮಾತ್ಮನ ಪಾದ ಸೇವಕ ಅಂತಂದರೆ ಅವನ ಪರಮಭಕ್ತ ಅಂತ ಅರ್ಥ. ಪಾದಗಳನ್ನು ಸೇವಿಸುವುದು ಪರಮಭಕ್ತಿಯ ಸಂಕೇತವಾಗಿದೆ. ಶ್ರೀರಾಮನ ಪದಗಳು, ಪದ ಒಂದೇ. ಶ್ರೀರಾಮನ ಪದಗಳು ಎಂದರೆ ಶ್ರೀ ವ್ಯಾಸಕೃತ
ಕೃತವಾದ ಮಹಾಭಾರತಾದಿ ಕೃತಿಗಳು ಅಂತ ಅರ್ಥ. ಅವುಗಳ ಸೇವಕ ಅಂದರೆ ಶ್ರವಣ ಮನನಾದಿ ಮೂಲಕ ಅವುಗಳ ಅರ್ಥಚಿಂತಕ ಅಂತ ಭಾವ. ಈ ರೀತಿಯಾಗಿ ಪರಮಾತ್ಮನ ಸಂದೇಶ ರೂಪದ ಶಾಸ್ತ್ರಗಳ ಶ್ರವಣಾದಿಗಳನ್ನು ಮಾಡುವವರು ಸದಾ ಕ್ಷೇಮದಿಂದ ಇರುವರು ಅಂತೇಳಿ ಸೂಚಿಸ್ತಾ ಇದ್ದಾರೆ. ಚರಣ ಚರಣವಾಗಿ ಶ್ರೀಹರಿಯನ್ನು ಕೊಂಡಾಡುವ ಸ್ತೋತ್ರವನ್ನು ಅಧ್ಯಯನ ಮಾಡುವ ಸೇವಕ ಎಂಬ ಅರ್ಥವನ್ನು ಇಲ್ಲಿ ನಾವು ಕಾಣ್ಬೋದು. ಪ್ರೇಮದಿಂ, ಪ್ರೇಮ ಅಂದರೆ ಭಕ್ತಿ ಅಂತ ಅರ್ಥ. ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಪರಮಾತ್ಮನಲ್ಲಿ ಮಾಡುವ ಪ್ರೇಮಕ್ಕೆ ಭಕ್ತಿ ಅಂತ ಹೆಸರು. ಇದರಿಂದ ಪರಮಾತ್ಮನಲ್ಲಿ ಭಕ್ತರು ಮಾಡುವ ಭಕ್ತಿ ಶಾಸ್ತ್ರವಿಹಿತವಾದ ನಿರ್ಮಲ ಭಕ್ತಿಯೇ ಹೊರತು ಮೂಢಭಕ್ತಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಷ್ಟಾಂಗವೆರಗುತೆ, ಸಾಷ್ಟಾಂಗ ನಮಸ್ಕಾರ ಅಂದರೆ ಎದೆ, ಶಿರಸ್ಸು, ನೋಟ, ಮನಸ್ಸು, ಮಾತು, ಪಾದಗಳು, ಕೈಗಳು ಹಾಗೂ ಮೊಳಕಾಲುಗಳು ಇವುಗಳಿಂದ ಕೂಡಿದ ನಮಸ್ಕಾರ ಅಂತ ಅರ್ಥ. ಕೃಷ್ಣಾಮೃತ ಮಹಾರಣದಲ್ಲಿ ಹೇಳಿದ್ದಾರೆ, ವರ್ಷಾ ಶಿರಸ ದೃಷ್ಟ್ಯಾ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತಃ. ಮಾಳ್ಪೆ ಭಿನ್ನಪವ, ಭಿನ್ನಹವನ್ನು ಮಾಡ್ತೇನಪ್ಪ. ಭಿನ್ನಹ ಅಂದರೆ ವಿಜ್ಞಾಪನೆ, ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಮಹಿಯೊಳಿವರೆಗೆ ಎಂದರೆ ಸಾಧನ ಭೂಮಿಯಾದ ಈ ಭೂಲಕದಲ್ಲಿ ಅಂತ ಸಾಧನ ದೇಹವಾದ ಮನುಷ್ಯ ದೇಹದಲ್ಲಿ ಅಂತೂ ಅರ್ಥ. ನಾವು ಸುಕ್ಷೇಮಿಗಳು ಎಂದರೆ ನಿನ್ನ ಅನುಗ್ರಹದಿಂದ ಬಯಸಿದ ಎಲ್ಲವನ್ನು, ಸಾಧನೆಗೆ ಅನುಕೂಲವಾದ ಎಲ್ಲ ವಸ್ತುಗಳನ್ನು ಸಹ ಪಡೆದವರು ಅಂತ ಅರ್ಥ. ಪರಸ್ಪರ ಕುಶಲವನ್ನು ವಿಚಾರಿಸುವಾಗ ತಮ್ಮ ಕ್ಷೇಮ ಸಮಾಚಾರವನ್ನು ತಿಳಿಸುವುದು ಶಾಸ್ತ್ರ ರೂಢಿ. ಅದಕ್ಕನುಗುಣವಾಗಿ ಕನಕದಾಸರು ಹೀಗೆ ತಾವು ಸುಕ್ಷೇಮಿಗಳು ಅಂತ ಹೇಳ್ಕೊಂಡಿದ್ದಾರೆ. ನಿನ್ನಯ ಪಾದಾಬ್ಜ ಕ್ಷೇಮನ ವಾರ್ತೆಯನರುಹಿ, ನಿನ್ನ ಪಾದಕಮಲಗಳ ಕ್ಷೇಮ ವಾರ್ತೆಯನ್ನು ತಿಳಿಸು ಎಂದು ಪ್ರಾರ್ಥಿಸುವ ಸಹ ಮೇಲೆ ಹೇಳಿದಂತೆ ಉಭಯ ಕುಶಲೋಪರಿ ಅಂತ ತಿಳ್ಕೋಬೇಕು. ಪರಮಾತ್ಮನಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ಹಾಗೆ ಕ್ಷೇಮ ವಿಚಾರಿಸುವುದು ಅಂದರೆ ಅವರ ಆರಾಧಕರ ಕ್ಷೇಮವನ್ನು ತಿಳಿಯಬಯಸುವುದು ಅಂತ ಅರ್ಥ ಅಷ್ಟೆ. ಪೂರ್ಣಾನಂದ ಸ್ವರೂಪನಾದ ಪರಮಾತ್ಮನಿಗೆ ಹೊಸದಾಗಿ ಉಂಟಬೇಕಾದ ಕ್ಷೇಮ ಬೇರೆ ಯಾವುದೂ ಇಲ್ಲ. ಅರುಹಿ ಅಂದರೆ ತಿಳಿಸಿ ಅಂತ ಅರ್ಥ. ಈ ಮೂಲಕ ಪ್ರಾರ್ಥನೆಯಿಂದ ಸ್ವಾಮಿಯಾದ ಪರಮಾತ್ಮನೊಂದಿಗೆ ಆತ್ಮೀಯತೆಯನ್ನು ಗುರುತಿಸಿಕೊಳ್ತಾ ಇದ್ದಾರೆ. ಇಂತಹ ಆತ್ಮೀಯತೆಯ ಪರಿಕಲ್ಪನೆಯಲ್ಲಿ ನೈಜ ಭಕ್ತಿಯ ಸ್ವರೂಪವನ್ನು ಗುರುತಿಸಲು ಸಾಧ್ಯವಿದೆ. ಕ್ಷೇಮಿಗಳು ಅಂದರೆ ಕ್ಷೇಮವುಳ್ಳವರು ಅಂತ ಅರ್ಥ. ನಮಗೆ ಬೇಕಾದ ವಸ್ತು ದೊರೆಯುವುದನ್ನು ಯೋಗ ಅನ್ನುತ್ತಾರೆ. ದೊರೆತ ವಸ್ತು ಸುರಕ್ಷಿತವಾಗಿ ಉಳಿಯುವುದಕ್ಕೆ ಕ್ಷೇಮ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ನಿನ್ನ ಅನುಗ್ರಹದಿಂದ ದೊರೆತದ್ದನ್ನು ಸುರಕ್ಷಿತವಾಗಿ ಉಳಿಸಿಕೊಂಡಿರಬಹುದು ಅಂತ ಹೇಳ್ತಾಯಿದ್ದೆ. ಅದರಂತೆ ನಿನ್ನ ಪಾದಾಬ್ಜ ಕ್ಷೇಮ ವಾರ್ತೆ ಎಂಬುದಕ್ಕೆ ಪರಮಾತ್ಮನು ಸದಾ ಸುಕ್ಷೇಮಿಯಾಗಿದ್ದರೂ ಭಕ್ತರಿಗೆ ಅದು ಮನಸ್ಸಿನಲ್ಲಿ ದೃಢವಾಗಿ ತಿಳಿಯುವಂತೆ ಉಳಿಯುವಂತೆ ಮಾಡುವ ಅನುಗ್ರಹ ವಾರ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕುಶಲ ಪ್ರಶ್ನೆಯ ಮಾಧ್ಯಮದಲ್ಲಿ ಭಗವಂತನೊಂದಿಗೆ ವ್ಯವಹರಿಸುವುದು ಭಕ್ತನಿಗೆ ಭಗವಂತನೆಲ್ಲುವ ಅಪಾರವಾದ ಆಪ್ತತೆಗೆ ಉತ್ತಮ ನಿದರ್ಶನ. ಶ್ರೀ ಕನಕದಾಸರ ಈ ಕೃತಿಯ ಯಶಸ್ಸಿನಲ್ಲಿ ಈ ಭಾವ ಅತ್ಯಂತ ಮುಖ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗಲೇ ಮರ್ಯಾದೆಯಲ್ಲಿ ಶರಣಾಗತರ ಸೇವೆಯೊಳು ಪಂಪುಳೆ ಯಾಗಿ ಬಾಳುವರೇನು ಧನ್ಯರು ಹರ ಮಹಾದೇವ. ಭೋಗ್ಯ ಭಾಗ್ಯವ ಬಯಸಿ ಮುಕ್ತಿಯ ನೀಗಿ ನಿಮ್ಮನ್ನು ಭಜಿಸಲರಿಯದ ಯೋಗಿಗಳ ಮಾತೇನು ರಕ್ಷಿಸು ನಮ್ಮ ನನವರತ. ಈಗ ಶಾಸ್ತ್ರ ಮರ್ಯಾದೆಗೆ ಅನುಗುಣವಾಗಿ ನಿನ್ನನ್ನು ಶರಣು ಹೊಂದಿದವರ ಸೇವಾ ಕಾರ್ಯದಲ್ಲಿ ಅತ್ಯಂತ ನಲಿವಿನಿಂದ ಜೀವನ ಸಾಗಿಸುವರು ಎಷ್ಟು ಧನ್ಯರೋ ಹೇಳಲು ಸಾಧ್ಯವಿಲ್ಲಪ್ಪ. ಹಾಗೆ ಮಾಡದೆ ಭೋಗಭಾಗ್ಯಗಳನ್ನು ಬಯಸಿ ಮುಕ್ತಿಯ ಬಗ್ಗೆ ಗಮನ ನೀಡದೆ ನಿಮ್ಮನ್ನು ಸೇವಿಸಲು ತಿಳಿದ ಅಯೋಗಿಗಳ ರೀತಿಯನ್ನು ಎಷ್ಟೆಂದು ಹೇಳಬಹುದು. ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳ್ತಾ ಇದ್ದ. ಮರ್ಯಾದೆ ಅಂತಂದರೆ ಶಾಸ್ತ್ರ ವಿಧಿಸಿದ ಕಟ್ಟಳೆ ಅಂತ ಅರ್ಥ. ಶಾಸ್ತ್ರದ ವಿಧಿವಿಧಾನಗಳಿಗೆ ಅನುಗುಣವಾಗಿ ಹರಿಭಕ್ತರ ಸೇವೆಯನ್ನು ಮಾಡುವುದು ವಿಶೇಷವಾದ ಸಾಧನೆ ಅಂತ ಅರ್ಥ. ಶಾಸ್ತ್ರಕ್ಕೆ ವಿರೋಧವಾಗದಂತೆ ಭಗವದ್ಭಕ್ತರ ಬೇಕು ಬೇಡುಗಳನ್ನು ತಿಳಿದು ಅವರಿಗೆ ಹಿತವಾಗುವಂತೆ ಬದುಕುವುದರಲ್ಲಿ ಜೀವನದ ಸಾರ್ಥಕವಿದೆ ಅಂತ ಹೇಳಿ ಮುಖ್ಯ ಸಂದೇಶ ಕೊಡ್ತಾ ಇದ್ದಾರೆ. ಶ್ರೀಮನ್ ಮಧ್ವಾಚಾರ್ಯರು ಗೀತಾ ತಾತ್ವದಲ್ಲಿ ನೀಡಿರುವ ಸಾರ ಸರ್ವಸ್ವವಾದ ವಚನ. ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ
ಕರ್ಮವನ್ಮಿತೇ ತಸ್ಯ ಪ್ರಾಣ್ಯುಪಾಕರೇಣ ಸಂತುಷ್ಟೋ ಭವತಿ ಈಶ್ವರಃ. ಪಂಪುಳಿ ಅಂದರೆ ನಲಿವು, ಆನಂದ, ಉತ್ಸಾಹ ಅಂತ ಅರ್ಥ. ಧರ್ಮಾಚರಣೆಯನ್ನು ಬೇಸರದೆ ಅತ್ಯಂತ ಶ್ರದ್ಧೆಯಿಂದ ಉತ್ಸಾಹದಿಂದ ಮಾಡಬೇಕು ಅಂತ ಹೇಳಿ ಶಾಸ್ತ್ರದ ವಿಧಿ ಇದೆ. ಯಾವುದೇ ವ್ರತಾಚರಣೆ ಮಾಡುವಾಗ ಅತ್ಯಂತ ಉತ್ಸಾಹದಿಂದ ಸಂತೋಷದಿಂದ ಮಾಡಬೇಕು ಅಂತ ಹೇಳ್ತಾರೆ. ಆಗಲೇ ಅಂತಹ ಅನುಷ್ಠಾನಕ್ಕೆ ಪೂರ್ಣ ಫಲ ಬರುತ್ತೆ, ಇಲ್ಲದೇ ಇದ್ದರೆ ಬರೋದಿಲ್ಲ. ಆದ್ದರಿಂದ ಸ್ವಧರ್ಮಾಚರಣೆಯನ್ನು ಅತ್ಯಂತ ಉತ್ಸಾಹದಿಂದ ಸಂಭ್ರಮದಿಂದ ಆಚರಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ದಾಸರು ಇಲ್ಲಿ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮನುಷ್ಯನ ಸಫಲ ಜೀವನಕ್ಕೆ ಅತ್ಯಂತ ಅಗತ್ಯವಾದದ್ದು ಭಗವಂತನ ಒಲುಮೆ. ಅದನ್ನು ಪಡೆಯಲು ರಾಜಮಾರ್ಗ ಯಾವುದು ಅಂದರೆ ಭಗವದ್ಭಕ್ತರ ಸೇವೆ. ದೈನಂದಿನ ನಿತ್ಯ ಕರ್ಮಗಳು, ತೀರ್ಥಯಾತ್ರೆ ಮೊದಲಾದ ವಿಶೇಷ ಕಾರ್ಯಗಳು, ದಾನ ಧರ್ಮ ಮೊದಲಾದ ಇತರ ಸಾಧನೆಗಳು ಅಪೇಕ್ಷಿತವಾಗಿರುವಂತೆ ಭಗವಂತನ ಒಲಮೆಗೆ ಯೋಗ್ಯ ಚೇತನರ ವಿಶೇಷ ಸೇವೆಯು ಇನ್ನೂ ಹೆಚ್ಚು ಅಪೇಕ್ಷಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ವಿಶಿಷ್ಟವಾದ ಸಂದೇಶ ಕೊಡ್ತಾ ಇದ್ದಾರೆ. ಇದನ್ನು ಮರೆತು ಕೇವಲ ಸ್ವಾರ್ಥ ಸಾಧನೆಯಲ್ಲಿ ಮಗ್ನರಾಗಿ ಭೋಗ ಭಾಗ್ಯಗಳನ್ನಷ್ಟೇ ಅರಸುತ್ತಾ ಬದುಕೋದು ಮಾತಿಗೂ ನಿಲುಕದಂತಹ ಕೀಳು ಜೀವನ ಎಂಬುದನ್ನು ಅಯೋಗಿಗಳ ಮಾತೇನು ಅಂತ ಹೇಳಿ ಇಲ್ಲಿ ಟೀಕಿಸಿದ್ದಾರೆ. ಭೋಗ ಭಾಗ್ಯಗಳು ಜೀವನಕ್ಕೆ ಅಗತ್ಯ ನಿಜ, ಆದರೆ ಅವುಗಳೇ ಪರಮ ಗುರಿ ಅಂತ ಅನ್ನುವುದಲ್ಲ. ಅದನ್ನು ಭಗವಂತ ಮೆಚ್ಚುವುದಿಲ್ಲ. ದೇವರು ಎಂದೂ ಸಹ ಅಂತಹ ಸ್ವಾರ್ಥಿಗಳಿಗೆ ಒಲಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹರಿಕಥಾಂಸಾರದಲ್ಲಿ ಬಂದಿದೆ, ಕಬ್ಬಿನೊಳಗೆ ಹೆರಸವಿದಂತನಿಗಬ್ಬ ಬಲ್ಲುದೆ ಭಾಗ್ಯ ಯೌವನ ಮಬ್ಬಿನಲಿ ಮೈ ಮರೆದವಗೆ ಹರಿ ಸುಚರಿತಾಮೃತವೋ ಲಭ್ಯವಾಗದು ಹರಿಪದಾಬ್ಜದೆ ಹಬ್ಬಿದಂತ ತೀರ ಸದ್ಭಕ್ತಿರಸ ಉಂಡೊಬ್ಬಿ ಕೊಬ್ಬಿ ಸುಖಾಬ್ದಿಯೊಳಗ ಆಡುವವಗಲ್ಲದಲೇ. ಹಲ್ಲಿಲ್ಲದವನಿಗೆ ಕಬ್ಬಿನ ರಸ ಗೊತ್ತಾಗೋದಿಲ್ಲ. ಭಾಗ್ಯ ಯೌವನದಲ್ಲೇ ಆ ಸೊಕ್ಕಿನಲ್ಲಿ ಮೈ ಮರೆತವೆಗೆ ಪರಮಾತ್ಮನ ಚರಿತಾಮೃತ ಲಭ್ಯವಾಗುವುದು ಅಂತ ಹೇಳ್ತಾ ಇದ್ದಾರೆ. ಯಾರು ಭಕ್ತಿಯಿಂದ ಪರಮಾತ್ಮನ ಪಾದದಲ್ಲಿ ಸದ್ಭಕ್ತಿ ರಸ ಉಂಡು ಉಬ್ಬಿ ಆ ಸುಖದಲ್ಲಿ ಓಡಾಡುವಾಗಲ್ಲದೆ ಸಿಕ್ಕದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹರ ಮಹಾದೇವ ಎಂಬ ಉದ್ಧಾರ ಪರಹಿತದಲ್ಲಿ ಹರಿಸೇವೆಯನ್ನು ಕಾಣುವ ಜನರ ಬಗ್ಗೆ ದಾಸರು ವ್ಯಕ್ತಪಡಿಸಿರುವ ಅಭಿನಂದನೆ ಅಪೂರ್ವ ಪದಗಳು ಅಂತ ಹೇಳ್ತಾ ಇದ್ದಾರೆ. ವೈಷ್ಣವರ ಮನೋನಿಯಾಮಕ ಎಂಬುದಾಗಿ ಶಿವನನ್ನು ಸಹ ಆರಾಧಿಸುವುದರಿಂದ ಶಿವಶಿವ ಎಂಬ ಉದ್ಗಾರ ಮನಸ್ಸಿನ ಭಾವನೆಗಳ ಅಭಿವ್ಯಕ್ತಿಗೆ ಉತ್ತಮವಾದ ಸಾಧನ ಎಂಬ ಅರ್ಥದಲ್ಲೂ ಹರಹರ ಮಹಾದೇವ ಶಿವ ಅಂತ ಹೇಳಿದ್ದಾರೆ. ಎಲ್ಲ ನಾಮಗಳು ಪರಮಾತ್ಮನ ಹೆಸರೇ ಆಗಿವೆ. ಭಕ್ತಿ ಸಾರದ ಚರಿತೆಯನ್ನು ಹರಿಭಕ್ತರಾಲಿಸುವಂತೆ ರಚಿಸುವೆ, ಯುಕ್ತಿಯಲ್ಲಿ ಬರಿದೋರಿದವರಿಷ್ಟಾರ್ಥ ಸಿದ್ಧಿಪುದು, ಮುಕ್ತಿಗಿದು ನೆಲೆದೋರುವುದು ಹರಿಭಕ್ತರನು ಲಾಲಿಪುದು, ನಿಜಪತಿ ಭಕ್ತಿಗೊಲಿವಂದದಲ್ಲಿ ರಕ್ಷಿಸು ನಮ್ಮ ನನವರತ. ಭಕ್ತಿ ಸಾರದ ಚರಿತೆಯನ್ನು ಹರಿಭಕ್ತರು ಗಮನ ಕೊಟ್ಟು ಕೇಳುವ ರೀತಿಯಲ್ಲಿ ನಾನು ಯುಕ್ತಿಯುಕ್ತವಾಗಿ ರಚಿಸುವೆನು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಸಂಯುಕ್ತಿಕವಾಗಿ ತಿಳಿದು ಬರೆದು ಓದುವರ ಮನೋಭಿಲಾಷೆಗಳು ಪೂರ್ತಿಯಾಗುತ್ತೆ. ಅದರೊಂದಿಗೆ ಮುಕ್ತಿಯ ಸಾಧನೆಗೂ ಸಹ ದಾರಿ ತೆರೆದುಕೊಳ್ಳುತ್ತೆ. ಆದ್ದರಿಂದ ಹರಿಭಕ್ತರು ಇದನ್ನು ಆದರದಿಂದ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಪತಿವ್ರತಾ ಸ್ತ್ರೀಗೆ ಅವಳ ಪತಿಯು ಒಲಿಯುವಂತೆ ಸ್ವಾಮಿಯಾದ ಶ್ರೀಹರಿಯೇ ನೀನು ಬಲಿದು ಸದಾ ನಮ್ಮನ್ನು ರಕ್ಷಿಸು ಅಂತ ಬೇಡ್ತಾ ಇದ್ದಾರೆ. ಭಕ್ತಿ ಸಾರ ಅಂತಂದರೆ
ಭಕ್ತಿಯ ಬಗ್ಗೆ ಸಕಲ ವಿವರಗಳ ಸಂದೇಹ ಅಂತ ಅರ್ಥ ಇದೆ. ನಿಜವಾದ ಭಕ್ತಿಯ ಲಕ್ಷಣವನ್ನು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋದಿದಕಃ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಸ್ತಯ ಮುಕ್ತಿರ್ನ ಚಾನ್ಯಥ. ಪರಮಾತ್ಮನ ಮಹಾತ್ಮೆಯನ್ನು ಸರಿಯಾದ ರೀತಿಯಲ್ಲಿ ತಿಳಿದು ಅತ್ಯಂತ ಸುದೃಢವಾದ ಭಕ್ತಿಯಿಂದ ಪ್ರೀತಿಯನ್ನು ಹೊಂದುವುದೇ ಭಕ್ತಿ ಅಂತ ಸರ್. ಇಂತಹ ಭಕ್ತಿಯ ಬಗ್ಗೆ ತಿಳಿಸುವುದು ಸಹ ಸೇವೆಯ ಒಂದು ಮುಖ. ಅಂತಹ ತಿಳಿಸುವ ರೀತಿಯು ಸಹ ಮನಸ್ಸಿಗೆ ಹಿಡಿಸುವಂತೆ ಹರ್ಷವನ್ನುಂಟು ಮಾಡುತ್ತದೆ. ಇಂತಹ ಉತ್ತಮ ರೀತಿಯಲ್ಲಿ ತಾವು ಈ ಕೃತಿಯನ್ನು ರಚಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಾರ್ಯವನ್ನು ಮಾಡಲು ಕೇವಲ ಮಾಡುವುದಕ್ಕೆ ಯಶಸ್ಸಿಗೆ ಕಾರಣವಾಗುವುದು. ಅದು ಯೋಗವೆನಿಸಬೇಕಾದರೆ ಮೇಲೆ ಹೇಳಿದ ರೀತಿಯಲ್ಲಿ ಆದರ್ಶಪ್ರಾಯವಾದ ರೀತಿಯಲ್ಲೂ ನಡೆದಿರಬೇಕು. ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಕೃತಿ ರಚನೆ ಅಭಿರುಚಿಯನ್ನು ಹೆಚ್ಚಿಸುವಂತಿರಬೇಕು. ಅಂತಹ ಕೃತಿಗಳೇ ಮಾತ್ರ ಆದರಣೀಯವಾಗಿರುತ್ತೆ. ಪ್ರಸ್ತುತ ಹರಿಭಕ್ತಿ ಸಾರವು ಈ ಕೃತಿಯಲ್ಲಿ ಒಂದಾಗಿದೆ ಅಂತ ಹೇಳಿ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯುಕ್ತಿಯಲ್ಲಿ ರಚಿಸಿವೆ ಅಂತ ಹೇಳಿದ್ದಾರೆ. ಅದರರ್ಥ ಏನು ಅಂದರೆ, ಓದುವವರು ಕೇಳುವವರು ಸಹ ಅದನ್ನು ಸಂಯುಕ್ತವಾಗಿ ಕೇಳಬೇಕು. ಅಂದರೆ ಸೂಕ್ತ ರೀತಿಯಲ್ಲಿ ಮನನ ಮಾಡಿ ದೃಢತೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಭಾವನೆ ಇಂತಹ ರಚನೆಯಾಗಿರುವುದರಿಂದಲೇ ಇದು ಸಿದ್ಧಿ ಪ್ರಸಿದ್ಧವಾಗಿದೆ. ಸಿದ್ಧಿಯು ಅಂದರೆ ಓದುವವರ ಮನಸ್ಸಿನ ಅಭಿಲಾಷೆಗಳನ್ನು ಪೂರೈಸುವುದಾಗಿದೆ. ಬರೆದೋದಿದವರ ಇಷ್ಟಾರ್ಥವನ್ನು ಪೂರ್ತಿ ಮಾಡುತ್ತೆ ಇದು. ಅದಕ್ಕೆ ಹೇಳ್ತಾ ಇದೆ, ಕೃತಿಯ ಯಶಸ್ಸು ಓದಿದಾಗ ಮಾತ್ರವಲ್ಲದೆ ಬರೆದು ಇತರರಿಗೆ ತಿಳಿಯುವಂತೆ ಓದಿದಾಗ ಇನ್ನೂ ಹೆಚ್ಚು ಫಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರಿಭಕ್ತಿ ಸಾರ ಒಂದು ಹಂತದವರೆಗೆ ಮಾತ್ರವಲ್ಲದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧ್ಯಯನಕ್ಕೆ ಯೋಗ್ಯವಾದ ಶ್ರೇಷ್ಠ ಆಧ್ಯಾತ್ಮಿಕ ಕೃತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಸಾರದ ಕೃತಿಯ ಅಧ್ಯಯನ ಭಕ್ತಿ ವೃದ್ಧಿಗೆ ಸಾಧನವಾಗಿದೆ. ಪರಮಾತ್ಮನ ಒಲಿಮೆಗೆ ಕಾರಣವಾಗುವುದು. ನಿಜಪತಿ ಭಕ್ತಿಗೆ ಒಲಿವಂದದಳಿ ಎಂಬ ಮಾತು ಜಗತ್ಪತಿಯಾದ ಆದಿಕೇಶವನು ಭಕ್ತಿಗೆ ಒಲಿಯುವನು ಅಂತ ಹೇಳಿ ಅರ್ಥದಿಂದ ಹೇಳಿದ್ದಾರೆ. ಪತಿವ್ರತಾ ಸ್ತ್ರೀಯ ಭಕ್ತಿಗೆ ಅವಳ ಪತಿ ಸಂಪೂರ್ಣ ವಶವಾಗುವಂತೆ ಎಂಬ ಅರ್ಥವನ್ನು ಧ್ವನಿಸುವ ಮೂಲಕ ಶ್ರೀಹರಿಯಲ್ಲಿ ಪತಿವ್ರತಾ ಸ್ತ್ರೀಯು ಪತಿಯಲ್ಲಿ ತೋರುವಂತಹ ನೈಜ ಭಕ್ತಿಯನ್ನು ಹೊಂದಬೇಕು ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ. ವಶೀಕುರ್ವಂತಿ ಮಾಂ ಭಕ್ತ್ಯಾ ಸತ್ಪ್ರಿಯಂ ಸತ್ಪತಿಂ ಯಥಾ ಭಾಗವತದಲ್ಲಿ ಬಂದಿದೆ. ಅದೇ ಮಾತನ್ನು ಇಲ್ಲಿ ಹೇಳ್ತಾರೆ. ಈ ಪದ್ಯ ಒಂದು ರೀತಿಯಲ್ಲಿ ಫಲಶ್ರುತಿಯೂ ಆಗಿದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಫಲಶ್ರುತಿಯನ್ನು ಕೊನೆಯಲ್ಲಿ ಹೇಳ್ತಾರೆ. ಆದರೆ ಅಧ್ಯಯನ ಮಾಡುವವರಿಗೆ ಆ ಕೃತಿಯ ಬಗ್ಗೆ ಆಧಾರವನ್ನು ಹುಟ್ಟಿಸಲು ಕೆಲವು ಸಲ ಪ್ರಾರಂಭದಲ್ಲಿಯೂ ಫಲಶ್ರುತಿಯನ್ನು ಹೇಳುವುದುಂಟು. ಅದೇ ಪ್ರಸಂಗ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಳಿನ ನೋಚನ ನಿಮ್ಮ ಮೂರ್ತಿಯ ಕಳೆ ಬೆಳಗುತ್ತಿದೆ ಲಹರಿಯಲೆ ಭೂತಳದೊಳಚ್ಚರಿಯಾದ ನಾಮಾಮೃತ ಸಮುದ್ರದಲೇ ಬಳಸುವರು ಸತ್ಕವಿಗಳಿವರಗಗ್ಗಳಿಕೆ ಎನಗೆನಿತೆಲ್ಲ ಸನ್ಮತಿಗಳಿಗೆ ಮಂಗಳವೆತ್ತು ರಕ್ಷಿಸು ನಮ್ಮ ನನವರತ. ಎಲೈ ಪುಂಡರೀಕಾಕ್ಷನಾದ ಶ್ರೀಹರಿಯೇ, ನಿಮ್ಮ ಮೂರ್ತಿಯ ತೇಜಸ್ಸು ನನ್ನ ಮನಸ್ಸಿನಲ್ಲಿ ಗೋಚರಿಸ್ತಾ ಇದೆ. ಇದು ಭೂಮಿಯಲ್ಲಿಯೇ ಆಶ್ಚರ್ಯವೆನ್ನಿಸುವಂತಹ ರೂಪ. ಉತ್ತಮ ಜ್ಞಾನಿಗಳು ಅದನ್ನು ನಿನ್ನ ನಾಮಾಮೃತವೆಂಬ ಅಮೃತ ಸಮುದ್ರದಲ್ಲಿ ವರ್ಣನೆಗೆಂದು ಬಳಸಿಕೊಳ್ತಾರೆ. ಆದರೆ ಅವರ ಹಿರಿಮೆ ನನಗೆ ಸ್ವಲ್ಪವೂ ಇಲ್ಲ. ನನ್ನ ಸನ್ಮತಿಗೆ ಮಂಗಳವನ್ನು ಕೊಟ್ಟು ಸದಾ ರಕ್ಷಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಮಾತ್ಮನ ವರ್ಣನೆಗೆ ಹೊರಟಿರುವ ತಮ್ಮ ವಿಶೇಷವಾದಂತಹ ಮತಿಯನ್ನು
ನೀಡಿ ಅನುಗ್ರಹಿಸಲು ಇಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ ಕನಕದಾಸರು. ನಳಿನ ಲೋಚನ ಅಂದರೆ ಪುಂಡರೀಕಾಕ್ಷ. ಪುಂಡರೀಕಾಕ್ಷ ಎನ್ನುವುದು ಪರಮಾತ್ಮನ ವಿಶಿಷ್ಟವಾದ ಲಕ್ಷಣ. ಈ ರೀತಿಯಾಗಿ ಸ್ತೋತ್ರ ಮಾಡುವ ಮೂಲಕ ಅವನು ತನ್ನ ದಿವ್ಯ ನೋಟವನ್ನು ನಮ್ಮ ಹತ್ರ ಹರಿಸಲಿ ಅಂತ ಹೇಳಿ ಬೇಡಿಕೆಯನ್ನು ಸೂಚಿಸ್ತಾ ಇದ್ದಾರೆ. ಪರಮಾತ್ಮನ ಮಹಿಮೆಯನ್ನು ವರ್ಣಿಸಲು ಹೊರಟ ಅವರು ಅವನ ಮೂರ್ತಿಯನ್ನು ತಮ್ಮ ಹೃದಯದಲ್ಲಿ ಧ್ಯಾನಿಸುತ್ತಾ ಇರುವುದು ಎಂಬುದು ಇದರಲ್ಲಿ ತಿಳಿತಾ ಇದೆ. ಧ್ಯಾನಕಾಲದಲ್ಲಿ ಗೋಚರಿಸುವ ಆ ಮೂರ್ತಿಯು ಭೂಮಿಯಲ್ಲಿ ಎಲ್ಲೆಲ್ಲೂ ಕಾಣಲಾಗದಂತಹ ಆಶ್ಚರ್ಯಕವಾದ ಸೊಬಗನ್ನು ಹೊಂದಿರುತ್ತೆ ಎಂಬುದನ್ನು ತಿಳಿಸುವ ಮೂಲಕ ಪರಮಾತ್ಮನು ಸಾಕಾರ, ಅವನ ಆಕೃತಿಯ ಸೊಬಗು ಊಹಾತೀತ ಅನ್ನುವ ವಿಶೇಷಾಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನಿಗಳು ಪರಮಾತ್ಮನ ಮಹಿಮೆಯನ್ನು ಅವನ ಬಗೆಯ ನಾಮಗಳನ್ನು ವರ್ಣಿಸುವ ಮೂಲಕ ತಿಳಿಸ್ತಾರೆ. ಅವನ ನಾಮಗಳು ಅನಂತವಾಗಿವೆ. ಅದನ್ನು ಅಮೃತ ಸಾಗರ ಎಂದು ಕರೆಯುವ ಮೂಲಕ ಸೂಚಿಸ್ತಾ ಇದ್ದಾರೆ. ಸಂಖ್ಯೆಯಲ್ಲಿ ಅನಂತ ಮಾತ್ರವಲ್ಲದೆ ಗುಣದಲ್ಲಿಯೂ ಅತ್ಯಂತ ತಾರಕ ಎಂಬುದನ್ನು ಅಮೃತ ಎಂಬ ಪದದಿಂದ ಸೂಚಿಸ್ತಾ ಇದ್ದಾರೆ. ಪರಮಾತ್ಮನ ಮಹಿಮೆಯನ್ನು ವರ್ಣಿಸುವವರು ಸತ್ಕವಿಗಳು ಎನ್ನುವ ಮೂಲಕ ಹರಿಯ ಮಹಿಮೆಯನ್ನು ವರ್ಣಿಸಿದ ಕವಿಗಳು ಸತ್ಕವಿಗಳಲ್ಲ ಎಂಬ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಾರಾಯಣನ ವರ್ಣನೆಯ ಕೃತಿಗಳು ಸಹ ಅಪರಿಮಿತವಾಗಿದೆ ಎನ್ನುವ ಮೂಲಕವೂ ಅಂತಹ ಸತ್ಕೃತಿಯ ರಚನೆಗೆ ತೊಡಗಿರುವುದನ್ನು ಇಲ್ಲಿ ನಿವೇದಿಸಿಕೊಳ್ತಾ ಇದ್ದಾರೆ. ಸತ್ಕವಿಗಳು ಎಂಬುದಕ್ಕೆ ಸದೀತಿ ಪ್ರಾಣಃ ಎಂಬ ಮಾತಿನಂತೆ ಪ್ರಾಣದೇವರ ಸಿದ್ಧಾಂತವನ್ನು ಅನುಸರಿಸಿ ನಾರಾಯಣನನ್ನು ಆರಾಧಿಸುವ ಜ್ಞಾನಿಗಳು ಸದಿತಿ ಬ್ರಹ್ಮ, ಶ್ರೀಹರಿಯನ್ನು ಆರಾಧಿಸುವ ಭಾಗವತರು ಎಂಬ ವಿಶೇಷ ಅಂಶವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಅಂತಹ ಉತ್ತಮ ಕೃತಿಯ ರಚನೆಯ ಹಂಬಲವಿದ್ದರೂ ಅದಕ್ಕೆ ಅಗತ್ಯವಾದ ಅರ್ಹತೆ ತಮ್ಮಲ್ಲಿಲ್ಲ ಎಂಬ ವಿನಯದ ಮಾತನ್ನು ಎನಗಿನಿತಿಲ್ಲ ಎಂಬ ಮಾತಿನಿಂದ ಸೂಚಿಸ್ತಾ ಇದ್ದಾರೆ. ಇಂತಹ ವಿನಿಯೋಕ್ತಿ ಜ್ಞಾನಿಗಳಿಗೆ ಸಹಜ. ವಿನಯೋಹೋ ಹಿ ಭೂಷಯತಿ ಸರ್ವರಸಂ. ಕಾವ್ಯರಚನೆಗೆ ಅಗತ್ಯವಾದ ಮತಿಯನ್ನು ಹಾಗೂ ಅದಕ್ಕೆ ಮಂಗಳ ಚಿಂತನೆಯ ಹಿರಿಮೆಯನ್ನು ಸಹ ಅನುಗ್ರಹಿಸಲು ಪ್ರಾರ್ಥಿಸುತ್ತಾ ಅದೇ ಶ್ರೀಹರಿಯು ಭಕ್ತರಿಗೆ ನೀಡಬಹುದಾದ ಶ್ರೇಷ್ಠ ರಕ್ಷಣೆ ಎಂಬ ಮಾತನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಗ್ಗಳಿಕೆ ಅಂದರೆ ಹಿರಿಮೆ, ಹೆಚ್ಚುಗಾರಿಕೆ, ಶ್ರೇಷ್ಠತೆ ಅಂತ ಅರ್ಥ. ನೋಡ್ರಿ, ಒಂದೊಂದು ಪದ್ಯದಲ್ಲಿಯೂ ಕನಕದಾಸರು ತಾವು ಪರಮಾತ್ಮನ ಭಕ್ತರು, ಆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಭಕ್ತರ ರಕ್ಷಣೆ ಮಾಡ್ತಾನೆ ಅಂತನ್ನುವುದನ್ನೇ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.